ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಪೀಠ ಮುತ್ತಿನುಂಡೆ ಹೊನ್ನ ಗಂಟೆ ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ ಇಪ್ಪತ್ತೊಂದು ನಮಸ್ಕಾರಗಳು. ಅಮ್ಮನಮಡಿಲು ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ವತಿಯಿಂದ 2 ದಿನಗಳ ರಂಗ ಸಂಭ್ರಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಮಸ್ತ ಕಲಾಭಿಮಾನಿಗಳಿಗೆ, ಕಲಾ ಪೋಷಕರಿಗೆ ಎಲ್ಲರಿಗೂ ಅಮ್ಮನಮಡಿಲು ಟ್ರಸ್ಟ್ ಅಧ್ಯಕ್ಷರ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗ ವೇದಿಕೆ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಡಿ ರಾಜು, ಹೈಕೋರ್ಟ್ ವಕೀಲರು ಹಾಗೂ ಕಲಾವಿದರು. ದಯವಿಟ್ಟು ಅವ್ರನ್ನ ಅಧ್ಯಕ್ಷರ ವೇದಿಕೆಗೆ ಕರೆತರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಗಣ್ಯಮಾನ್ಯರು ಜ್ಯೋತಿಯನ್ನು ಬೆಳಗಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ಗಣ್ಯರು ಜ್ಯೋತಿಯನ್ನು ಬೆಳಗಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಬೆಳಗಿದ ಎಲ್ಲ ಗಣ್ಯ ಮಾನ್ಯರಿಗೆ ಧನ್ಯವಾದಗಳು. ನಗರ ಸರ್ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇರು ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಡೆಯ ಕೆಚ್ಚೇರು ನಡುನಾಡಿರಲಿ ಕಚ್ಚೇರು ಕನ್ನಡದ ದೀಪ.
ಉದ್ದೇಶಿಸಿ ಈ ಕಾರ್ಯಕ್ರಮದ ಮುಖ್ಯ ಉದ್ಘಾಟಕರಾಗಿ ಆಗಮಿಸಿದ ಶ್ರೀಯುತ ಕೆ ವಿ ನಾಗರಾಜ ಮೂರ್ತಿ ಸರ್ 2 ಮಾತುಗಳನ್ನು ಆಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಅಮ್ಮನ ಮಡಿಲು ಸಾಂಸ್ಕೃತಿಕ ಕಲಾ ಟ್ರಸ್ಟ್, ನಾನು ಹೋದ ವರ್ಷ ಕೂಡ ಅವರ ಕಾರ್ಯಕ್ರಮಕ್ಕೆ ಬಂದಿದ್ದೆ. ನಿರಂತರವಾಗಿ ಹಲವಾರು ವರ್ಷಗಳಿಂದ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರಾಜು ಅವರೇ, ಹಾಗೆಯೇ ರಂಗಭೂಮಿಯ ಹಿರಿಯ ಕಲಾವಿದರು, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಮತ್ತು ಅಂಬೇಡ್ಕರ್ ತತ್ವಗಳಲ್ಲಿ ನಂಬಿಕೆ ಇಟ್ಟು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ರಂಗಭೂಮಿ ನಿರ್ದೇಶಕರಾಗಂಥ ತಿಮ್ಮಯ್ಯ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸುಮಿತ್ರಾ ಅವರೇ, ಕುಸುಮಾ ಅವರೇ, ಗೀತಾ ಸುರೇಶ್ ಅವರೇ, ಸದಾನಂದ ಅವರೇ, ರಮೇಶ್ ಅವರೇ, ರಾಜ್ ಕಾರ್ತಿಕ್ ಅವರೇ, ಹನುಮಂತ ರಾಜೂರವರೇ, ಶ್ರೀನಿವಾಸ್ ಅವರೇ, ಮಹೇಂದ್ರ ಕುಮಾರ್ ಅವರೇ ಹಾಗೂ ಮೌನಿಕಾ ಭಾಸ್ಕರ್ ಅವರೇ ಮತ್ತು ಇವತ್ತಿನ ನಾಟಕವನ್ನು ಪ್ರದರ್ಶನ ಮಾಡಲಿಕ್ಕೆ ಬಂದಿರ್ತಕ್ಕಂಥ ಎಲ್ಲ ಕಲಾವಿದರೇ ಮತ್ತು ಇಲ್ಲಿವರೆಗೆ ನೃತ್ಯ ಪ್ರದರ್ಶನವನ್ನು ಭಾಳ ಚೆನ್ನಾಗಿ ನೀಡಿದಂಥ ಎಲ್ಲ ಪುಟಾಣಿ ಭರತನಾಟ್ಯ ಕಲಿತಾ ಇರ್ತಕ್ಕಂಥ ಎಲ್ಲ ಪುಟಾಣಿಗಳೇ ಮತ್ತು ಅವರ ಪೋಷಕರದವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಅನೇಕ ಜನ ಹಿರಿಯ ಗಣ್ಯರಿದ್ದಾರೆ. ವಿಶೇಷವಾಗಿ ಕಾರ್ಮಿಕ ರಂಗಭೂಮಿಯಲ್ಲಿ ದೊಡ್ಡ ಕೆಲಸವನ್ನು ಮಾಡಿ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯರು ಆಗಿ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಆಗಿರ್ತಕ್ಕಂಥ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರು ಆಗಿರ್ತಕ್ಕಂಥ ಮಯಾ ಬ್ರಹ್ಮಚಾರ್ ಅವರು ಇವತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥದ್ದು ಕೂಡ ಸಂತೋಷದ ವಿಚಾರ. ಇವರೆಲ್ಲರನ್ನೂ ಕೂಡ ನಾನು ಮೊಟ್ಟಮೊದಲಾಗಿ ಇವ್ರಿಗೆಲ್ಲರಿಗೂ ನಮಸ್ಕರಿಸ್ತಾ, ಅಮ್ಮನ ಮಡಿಲು ಸಂಸ್ಥೆ ನಿರಂತರವಾಗಿ ಕೇವಲ ಇದೊಂದೇ ನಾಟಕ ಅಲ್ಲ, ಇವತ್ತೊಂದೇ ಕಾರ್ಯಕ್ರಮ ಅಲ್ಲ, ನಿರಂತರವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾನೆ ಇದೆ. ನಾನು ಭಾಳಷ್ಟು ಸಂಘಟನೆಗಳು ನೋಡ್ತಾ ಇರ್ತೀನಿ. ಸಂಘಟನೆಗಳು ಯಾವುದೋ ಕೇವಲ ಅನುದಾನಕ್ಕೋಸ್ಕರ ಕೆಲಸವನ್ನು ಮಾಡ್ತಿರ್ತಾರೆ. ಆದರೆ ವರಲಕ್ಷ್ಮಿ ಅವರು ನಿರಂತರವಾಗಿ ರಂಗಭೂಮಿ ಕಲಾವಿದರಿಗಾಗಿರ್ಬೋದು ಅಥವಾ ಭರತನಾಟ್ಯ ಆಗಿರ್ಬೋದು, ಕಲಾ ಪ್ರಕಾರದ ಬೇರೆ ಬೇರೆ ಕಲಾವಿದರನ್ನು ಕರೆಸಿ ಅವರ ಪ್ರದರ್ಶನಗಳು ಮಾಡಿಸೋದು, ಅವರಿಗೆ ಸಹಾಯವನ್ನು ಮಾಡೋದು ಮತ್ತು ರಂಗಭೂಮಿ ಕಲಾವಿದರ ಪರವಾಗಿ ಅನೇಕ ಸಂದರ್ಭದಲ್ಲಿ ಅವರಿಗೆ ಸಹಾಯ ಕೊಡಿಸೋದಕ್ಕೆ ಓಡಾಡೋದು, ಇವನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಕೂಡ ಅಮ್ಮನ ಮಡಿಲು ಯಾರ್ದಪ್ಪ ಅಂದರೆ ನಿಜವಾಗ್ಲೂ ಕೂಡ ವರಲಕ್ಷ್ಮಿಯವರೇ ನಿಜವಾಗ್ಲೂ ಅಮ್ಮ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅಂತಹ ಒಳ್ಳೆಯ ಕೆಲಸವನ್ನು ವರಲಕ್ಷ್ಮಿ ಮಾಡ್ತಾ ಇದ್ದಾರೆ. ವರಲಕ್ಷ್ಮಿಯವರು ಮಾಡ್ತಾ ಇರ್ತಕ್ಕಂಥ ಕೆಲಸ ನಿಜವಾಗ್ಲೂ ಕೂಡ ಭಾಳ ಸ್ತುತ್ಯಾರ್ಹವಾದದ್ದು. ಯಾಕಂದರೆ ನಾವೆಲ್ಲರೂ ಕೂಡ ನಮ್ಮ ನಾಟಕ ಮಾಡ್ಕೊಂಡು ನಾವು ಸುಮ್ಮನೆ ಆಗಿಬಿಡ್ತೀವಿ. ಅಥವಾ ನಮ್ಮ ಮಕ್ಕಳು ಡ್ಯಾನ್ಸ್ ನೋಡಿಕೊಂಡು ಡ್ಯಾನ್ಸ್ ಮುಗಿದ ತಕ್ಷಣ ಹೊರ್ಟೋಗ್ಬಿಡ್ತೀವಿ. ನಾಟಕ ಬಂತು, ನಾಟಕ ಮುಗಿದ ತಕ್ಷಣ ಹೊರ್ಟೋಗ್ತೀವಿ. ಆದರೆ ಬೇರೆಯವ್ರನ್ನ ಕರೆಸಿ ಅವ್ರಿಗೆ ಪ್ರೋತ್ಸಾಹ ಕೊಡೋದಿದೆಯಲ್ಲ, ಅದು ಬಹಳ ದೊಡ್ಡ ಕೆಲಸ. ಅದು ಅಂತಹ ಕೆಲಸವನ್ನು ನಿರಂತರವಾಗಿ ಮಾಡ್ತಿದ್ದಾರೆ. ಹಾಗಾಗಿಯೇ ನಾನು 4 ದಿವಸದಿಂದ ಆಸ್ಪತ್ರೆಯಲ್ಲಿ ಮಲಗಿದ್ದೆ. ಆದರೆ ನೆನ್ನೆ ತಿಮ್ಮಯ್ಯನವ್ರ ಕಾರ್ಯಕ್ರಮಕ್ಕೆ ಕೂಡ ನಾನು ಬರೋಕ್ಕೆ ಸಾಧ್ಯನೇ ಆಗಲಿಲ್ಲ. ಹಾಸ್ಪಿಟಲ್ ಇದ್ದೇನೆ. ಇವತ್ತು ಅನಿವಾರ್ಯವಾಗಿ ಆಫೀಸ್ಗೂ ಬರಬೇಕಾಗಿತ್ತು ಸಾಯಂಕಾಲ. ಅದಕ್ಕೆ ನಾನು 4 ಗಂಟೆವರೆಗೂ ಮನೇಲಿ ಆಸ್ಪತ್ರೆಯಿಂದ ಬಂದು ಸೀದಾ ಮನೆಗೆ ಹೋಗಿ ಸ್ನಾನ ಮಾಡಿ ಇವ್ರ ಕಾರ್ಯಕ್ರಮ ಆಫೀಸ್ ಕೆಲಸ ಅಂತ ಅಂದ್ಬಿಟ್ಟು ಓಡಿ ಬಂದೆ. ಒಂದು 1 ಅವರ್ ಆದರೂ ನಾನು ಇಲ್ಲಿ ಇರೋಣ ಅಂತ ಅಂದ್ಬಿಟ್ಟು. ಹಾಗಾಗಿ ಇವತ್ತು ರಾಜು ಬೇರೆ ಇದ್ದಾರೆ. ಹಂಗಾಗಿ ರಾಜು ಈ ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ರಾಜು ಭಾಳ ಒಳ್ಳೆಯ ಕಲಾವಿದ, ಸಂಘಟಕ, ವೃತ್ತಿಯಿಂದ ವಕೀಲರಾಗಿದ್ದರು ಕೂಡ ಪ್ರತಿದಿನ ಲಾಯರ್ ಆಫೀಸ್ಗೆ ಹೋಗೋದಕ್ಕೆ ಬಿಟ್ಟು 1 ಅವರ್ ಆದರೂ ಬಂದು ಇಲ್ಲಿ ರಿಲ್ಯಾಕ್ಸ್ ಮಾಡಿಕೊಂಡು, ಯಾಕಂದರೆ ರಂಗಭೂಮಿ ಆಗಿರಲಿ ಅಥವಾ ಯಾವುದೇ ಕಲೆಗಳಾಗಿರಲಿ ನಿಜವಾಗ್ಲೂ ಕೂಡ ಒಂದು ಮನುಷ್ಯತ್ವವನ್ನು ನಮ್ಗೆ ಯಾವುದಾದ್ರು ಕೂಡ ಕಲಿಸುತ್ತೆ ಅಂತ ಅಂದರೆ ಅದು ರಂಗಭೂಮಿ. ಹಾಗಾಗಿಯೇ ರಾಜು ಅಲ್ಲಿ ಒಬ್ಬ ಕೊಲೆಗಾರರೂ ನೋಡಿರ್ತಾರೆ, ಕೊಲೆ ಮಾಡಿಸಿರೋನು ನೋಡಿರ್ತಾರೆ, ಇನ್ನೂ ಎಲ್ಲರೂ ನೋಡಿರ್ತಾರೆ. ಆ ನೋಡಿರೋ ಜೊತೆಗೆ ಆ ಮನಸ್ಸಿಗೊಬ್ಬ ಶಾಂತಿ. ಆಮೇಲೆ ಕೊಲೆ ಮಾಡಿರೋನು ಕೊಲೆ ಮಾಡಿಲ್ಲ ಅಂತ ವಾದ ಮಾಡಿಬಿಟ್ಟಿರ್ತಾರೆ.
ಹಾಗಾಗಿ ಅಂಥವೆಲ್ಲ ಮಾಡಿ ಅದರ ಪರಿಹಾರಾರ್ಥವಾಗಿ ಇವತ್ತು ರಂಗಭೂಮಿನಲ್ಲಿ ಬಂದು ಸ್ವಲ್ಪ ಒಳ್ಳೆಯ ಕೆಲಸವನ್ನು ಮಾಡ್ತಿರ್ತಾರೆ. ಅಂದರೆ ಉದ್ದೇಶ ಇಷ್ಟನೇ, ನಾವು ನಮ್ಮ ವೃತ್ತಿಯಲ್ಲಿ ಸಮಾಧಾನವನ್ನು, ಜೀವನದಲ್ಲಿ ಸಮಾಧಾನವನ್ನು ಕಳ್ಕೊಳ್ಳೋದು, ನಾವೆಲ್ಲರೂ ಕೂಡ ಒಂದು ಅಂತ ಬದುಕೋದು. ಹಿಂದೂ ಆಗಿರಲಿ, ಮುಸ್ಲಿಮಾನ್ ಆಗಿರಲಿ, ಕ್ರೈಸ್ತ ಆಗಿರಲಿ, ನಾವು ಕಲಾವಿದರು ಅಂತ ಅಂದರೆ ನಮ್ಮದು ಒಂದೇ ಜಾತಿ. ಯಾವ ಜಾತಿ ಅಂದರೆ ಕಲಾವಿದರ ಜಾತಿ. ಕನ್ನಡಿಗರು ನಾವೆಲ್ಲ ಒಂದೇ. ನಮ್ದು ಯಾವ ಜಾತಿ ಅಂದರೆ ಕನ್ನಡದ ಜಾತಿ. ನಮ್ಮ ಸಂಸ್ಕೃತಿ ಅಂತ ಅಂದರೆ ಆ ಸಂಸ್ಕೃತಿ, ಈ ಸಂಸ್ಕೃತಿ, ಮತ್ತೊಂದು ಸಂಸ್ಕೃತಿ. ನಮ್ಮದು ಒಂದೇ ಸಂಸ್ಕೃತಿ, ಅದು ಕನ್ನಡ ಸಂಸ್ಕೃತಿ. ಹಾಗಾಗಿ ನಾವೆಲ್ಲರೂ ಕೂಡ ಒಂದೇ ಜನಾಂಗ, ಕನ್ನಡ ಜನಾಂಗ. ಹಿಂದೂ ಕ್ರೈಸ್ತ, ಅದಕ್ಕೆ ಹೇಳೋದು, ಇವ್ರು ಹೇಳ್ತಾರಲ್ಲ, ನಮ್ಮ ನಾಡಗೀತೆನಲ್ಲೇ ಇದೆ, ಕ್ರೈಸ್ತ ಆಗಿರಲಿ, ಪಾರ್ಸಿ ಆಗಿರಲಿ, ಯಾರೇ ಆಗಿದ್ರು ಕೂಡ ನಾವೆಲ್ಲರೂ ಕೂಡ ಸಹೋದರರು ಅಂತ. ಅಂತಹ ಸಹೋದರದಿಂದ ಬದುಕುವಂತಹ ಒಂದು ದೊಡ್ಡ ಕ್ಯಾನ್ವಾಸೇ ರಂಗಭೂಮಿ. ಅಂತಹ ಕ್ಯಾನ್ವಾಸ್ನಲ್ಲಿ ನೀವೆಲ್ಲರೂ ಕೂಡ ಬದುಕ್ತಾ ಇದ್ದೀರಿ. ನಾವೆಲ್ಲರೂ ಕೂಡ ಇಂತಹ ಒಂದು ಅದ್ಭುತವಾದಂತಹ ಕಲಾ ಪ್ರಪಂಚಕ್ಕೆ ನೀವು ನಿಮ್ಮ ಮಕ್ಕಳನ್ನ ತಯಾರು ಮಾಡಿ ಕಳಿಸ್ತಾ ಇದ್ದೀರಲ್ಲ, ಭಾಳ ಒಳ್ಳೆಯದು. ಪೋಷಕರಿಗೆ ನಿಮಗೆ ಅಭಿನಂದನೆ ತಿಳಿಸ್ತೀನಿ. ಯಾಕೆ ಅಂದರೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಮೊಬೈಲ್ ಕೊಟ್ಬಿಡ್ತೀವಿ. ಆ ಮಕ್ಕಳನ್ನ ಆಟ ಆಡ್ಸೋದು ಬಿಟ್ಟು, ಮತ್ತೊಂದು ಮಾಡೋದು ಬಿಟ್ಟು ಮೊಬೈಲ್ ಕೊಟ್ಬಿಡ್ತೀವಿ. ಮೌನಿಕಾ ಭಾಸ್ಕರ್ ಅವರು ಭಾಳ ಇವತ್ತು ಇವರು ಮಕ್ಕಳನ್ನೆಲ್ಲ ತಯಾರು ಮಾಡಿದ್ದಾರೆ. ನಿಮ್ಗೆ ಎಷ್ಟು ಸಂತೋಷ ಅಂತ ಅಂದರೆ, ಮಕ್ಕಳು ನೀವು 3ನೇ ಕ್ಲಾಸ್ ಓದ್ತೀವಿ, ಮಕ್ಕಳು 3ನೇ ಕ್ಲಾಸ್ ಏನು 1ನೇ ಕ್ಲಾಸು ಓದಿರಲ್ಲ, ಏನೂ ಇಲ್ಲ. ಅವ್ರ ಅಮ್ಮನ ತೊಡೆ ಮೇಲೆ ಕುಂತಿರ್ತವೆ. ಊಟ ಮಾಡಿಸ್ಬೇಕು ಅಂದರೆ ಅವ್ಳಿಗೆ ಮೊಬೈಲ್ ತೋರಿಸ್ಬೇಕು. ಮೊಬೈಲಲ್ಲಿ ಯಾವುದೋ ಒಂದು ಹಾಡು ಮ್ಯೂಸಿಕ್ ಬಂದರೆ ಅದು ಊಟ ಮಾಡ್ತಿರ್ತವೆ. ಮ್ಯೂಸಿಕ್ ಕೇಳೋದು ತಪ್ಪಲ್ಲ, ಆದರೆ ಆ ಮೊಬೈಲ್ ರೂಢಿ ಆಗುತ್ತಲ್ಲ, ಅದು ಮಕ್ಕಳ ಕಣ್ಣಿಗೆ ದೋಷವನ್ನು ಉಂಟು ಮಾಡುತ್ತೆ, ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇಂಥವನ್ನೆಲ್ಲವನ್ನು ಪಾರು ಮಾಡೋಕ್ಕೆ ಮಕ್ಕಳನ್ನ ದಯಮಾಡಿ, ಚಿಕ್ಕ ಮಕ್ಕಳು ಇದುವಾಗಲೇ ಪೋಷಕರಲ್ಲಿ ಒಂದು ವಿನಂತಿ, ಆ ಮಕ್ಕಳನ್ನ ಭರತನಾಟ್ಯಕ್ಕೆ, ನಾಟಕ ಕಲಿಯೋದಕ್ಕೆ, ಚಿತ್ರ ಬರೆಯೋದಕ್ಕೆ, ತಬಲಾ ಬಾರಿಸೋದಕ್ಕೆ, ಹಾರ್ಮೋನಿಯಂ ಕಲಿಯೋದಕ್ಕೆ, ಇಂತಹ ಹಾಡುಗಳು ಕಲಿಯೋದಕ್ಕೆ, ಇಂಥ ಕಲೆಗಳಿಗೆ ನೀವು ಕಲಿಸಿದ್ರೆ ಆ ಮಕ್ಕಳ ಗ್ರಹಿಕೆಯೂ ಜಾಸ್ತಿ ಆಗುತ್ತೆ. ಇವತ್ತು ಯಾವನಾನು ಒಬ್ಬ AS ಅಧಿಕಾರಿ ಆಗಿದ್ದಾನೆ ಒಂದೇ ಸರ್ತಿ ಅಂತ ಅಂದರೆ, ನೀವು ಅವನು ವಿಚಾರಿಸಿ, ಅವನು ತನ್ನ ಬಾಲ್ಯದ ದಿನಗಳಲ್ಲಿ ಅವನು ಯಾವುದಾದ್ರೂ ಒಂದು ರಂಗಭೂಮಿಯ ಅಥವಾ ಕ್ರೀಡಾ ಕ್ಷೇತ್ರದಲ್ಲಿ ಅವನು ಭಾಗವಹಿಸಿರ್ತಾನೆ, ಅಲ್ಲಿ ವಿಕಾಸ ಆಗಿರುತ್ತೆ. ಆ ರೀತಿ ವಿಕಾಸ ಆದಾಗಲೇ ಮಕ್ಕಳು ಎಲ್ಲವನ್ನೂ ಕೂಡ ಗ್ರಹಿಸುವಂಥ ಶಕ್ತಿ ಬರುತ್ತೆ. ಅಂಥ ಗ್ರಹಿಕೆಯ ತಾಣವಾಗಿರ್ತಕ್ಕಂಥ ಈ ಕಲಾ ಪ್ರಪಂಚಕ್ಕೆ ನೀವು ಮಕ್ಕಳನ್ನ ಕಳಿಸೋದ್ರ ಮೂಲಕ ಅವರನ್ನು ಮನುಷ್ಯನಾಗಿ ಮಾಡಿದ್ದೀರಿ. ಸಿದ್ದಯ್ಯ ಪುರಾಣಿಕರು ಅಂತ ಒಬ್ಬರ ಕವಿ ಇದ್ದರು, ಅವ್ರು ಹೇಳ್ತಿದ್ರು, ನೀ ಏನಾದರೂ ಆಗು, ಮೊದಲು ಮಾನವನಾಗು. ಇಂಜಿನಿಯರೇ ಆಗು, ಡಾಕ್ಟರೇ ಆಗು, ವೈದ್ಯನೇ ಆಗು, IAS ಅಧಿಕಾರಿಯೇ ಆಗು, ನೀ ಏನಾದರೂ ಆಗು, ನೀನು ಮೊದಲು ಮಾನವನಾಗು ಅಂತ. ಆದರೆ ಮನುಷ್ಯರು ಮಾನವನಾಗಬೇಕಾಗಿದೆ, ಮನುಷ್ಯರಾಗಬೇಕಾಗಿದೆ. ನಮಗೂ ಮತ್ತು ಈ ಪ್ರಪಂಚದಲ್ಲಿ ಅನೇಕ ಪ್ರಾಣಿಗಳಿರ್ತವೆ. ನಮಗೂ ಆ ಪ್ರಾಣಿಗಳಿಗೆ ಏನಪ್ಪ ವ್ಯತ್ಯಾಸ ಅಂದರೆ, ನಾವೆಲ್ಲರೂ ಕೂಡ ಬುದ್ಧಿ ಇದೆ, ಮೆದುಳಿದೆ, ಆದರೂ ಕೂಡ ನಾವೆಲ್ಲರೂ ಕೂಡ ಒಂದು ರೀತಿಯಾಗಿ ಪಶುಗಳ ಥರ, ಪ್ರಾಣಿಗಳ ಥರ ಬಿಹೇವ್ ಮಾಡ್ತಾ ಇದ್ದೀವಿ. ಇವತ್ತು ನೋಡ್ತಾ ಇದ್ದೀರಿ, ಕೇವಲ 4 ದಿವಸದ ಮೊದಲೇ ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಏನಂದ ಅಂದರೆ, ಇರಾಕ್ನವ್ರಿಗೆ, ಇಸ್ರೇಲ್ನವ್ರಿಗೆ ನೀವೇನಾದರೂ ಇರಾನ್ ಮೇಲೆ ಬಾಂಬ್ ಹಾಕಿದ್ರೆ ನಾನು ಸುಮ್ಮನಿರಲ್ಲ ಅಂತ ಒಂದು ಎಚ್ಚರಿಕೆ ಕೊಟ್ಟ. ಇವತ್ತು ಬೆಳಗ್ಗೆ ನೋಡಿದ್ರೆ ಇರಾನ್ನಲ್ಲಿ ಒಂದು ಕಂಡೀಷನ್ ಹಾಕ್ದ, ಏನಂದರೆ ನೀವು ಅರ್ಧ ಪೆಟ್ರೋಲ್ ನನಗೆ ಕೊಡೋದಾದರೆ ನಾನು ಯುದ್ಧ ನಿಲ್ಲಿಸ್ತೀನಿ ಅಂತ. ಇಲ್ಲ, ಸಾಧ್ಯ ಇಲ್ಲ ಅಂದ ತಕ್ಷಣ ಅವನೇ ಯುದ್ಧ ವಿಮಾನ ಕಳಿಸಿ ಅವನೇ ಬಾಂಬ್ ಹಾಕ್ದ. ಅಂದರೆ ಈ ಮನುಷ್ಯರ ಮನಸ್ಸು ಎಷ್ಟು ಮೃಗಿಯಾಗಿರುತ್ತೆ ಅಂದರೆ, ಇವತ್ತು 640 ಜನ ಸತ್ತಿದ್ದಾರೆ ಅಂತ ಸಾಯಂಕಾಲ ಸುದ್ದಿ ಇಡೀ ಇರಾನ್ ನಗರದಲ್ಲಿ. ಅಂದರೆ ನಾವು ಇರಾನ್ನಲ್ಲಿ 640 ಜನ ಸತ್ತರೆ ಮನುಷ್ಯಗಳನ್ನ, ಇವರು ಮನುಷ್ಯತ್ವ ಇದೆಯಾ? ಯುದ್ಧ ಏನಕ್ಕೋಸ್ಕರ? ತಮಾಷೆ ಅಂದರೆ ದೇಶದಲ್ಲಿರೋ 2 ದೇಶದವ್ರಿಗೆ, ಇರಾನ್ನವ್ರಿಗೆ, ಇಸ್ರೇಲ್ನವ್ರಿಗೆ, ಕಾಮನ್ ಜನಕ್ಕೆ ಯಾವ ವಿಚಾರಕ್ಕೆ ಯುದ್ಧ ನಡೀತಾ ಇದೆ ಅಂತ ಇದುವರೆಗೂ ಗೊತ್ತಾಗಿಲ್ವಂತೆ. ಅಲ್ಲಿ ಯಾವ ವಿಚಾರಕ್ಕೆ ಯುದ್ಧ ಮಾಡ್ತಾ ಇದ್ದೀವಿ? ಯಾಕಂದರೆ ಯುದ್ಧ ಮಾಡ್ತಿರೋರು ರಾಜರುಗಳು, ಅಂದರೆ ಆ ದೇಶದ ಪ್ರಧಾನಿ ಅಧ್ಯಕ್ಷ. ಆದರೆ ಸಾಯ್ತಿರೋರು ಯಾರಪ್ಪ ಅಂದರೆ ಜನಗಳು, ಯೋಧರುಗಳು. ಆದ್ದರಿಂದ ಯುದ್ಧ ಯಾವತ್ತೂ ಕೂಡ ರಾಜರುಗಳು ಮಾಡ್ತಾರೆ, ಸಾಯೋರು ನಾವು ಜನಗಳು. ಹಾಗಾಗಿ ಈ ದೇಶದ ಪ್ರಧಾನಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಮತ್ತೊಬ್ಬ ಆಗಲಿ,
ಅವರೆಲ್ಲರೂ ಕೂಡ ಪರಸ್ಪರ ಕಚ್ಚಾಡುವಾಗ ನಾವು ಅವ್ರ ಪರ ಇವ್ರ ಪರ ಅಂತ ನಾವು ಕೂಡ ಅಂತಿರ್ತೀವಿ. ಆದರೆ ಲಾಭ ಬಂದಾಗ ಹಂಚ್ಕೊಳ್ಳೋದಕ್ಕೆ ಎಲ್ಲರೂ ಒಂದಾಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ಜಾತಿ ಹೆಸರು ಹೇಳ್ಕೊಂಡು, ಧರ್ಮದ ಹೆಸರು ಹೇಳ್ಕೊಂಡು ನಮ್ಮನ್ನು ಹೊಡಿತಾ ಇರ್ತಕ್ಕಂಥ ಈ ಭ್ರಷ್ಟ ರಾಜಕಾರಣಿಗಳನ್ನು ಕೂಡ ನಾವು ದೂರ ಇರಬೇಕು. ಹಾಗಾಗಿ ಮಕ್ಕಳನ್ನು ಒಂದು ಸಂಸ್ಕೃತಿವಂತರನ್ನಾಗಿ ಮಾಡಿ. ನಮಸ್ಕಾರ. ತಿಳಿದವರ ಮಾತುಗಳು ಎಷ್ಟು ತೂಕಬದ್ಧ ಅಲ್ವಾ ನೋಡಿ. ನಾರ್ಮಲ್ ಭಾಷಣ ಕೇಳಬೇಕಂದ್ರೆ ಏನಪ್ಪ ಭಾಷಣ ಶುರು ಆಯ್ತಲ್ಲಪ್ಪ ಅಂತೀವಿ. ಬಟ್ ಇವ್ರ ಭಾಷಣಗಳು ಯಾಕಪ್ಪ ಇಷ್ಟು ಬೇಗ ಭಾಷಣ ಮುಗಿತಲ್ಲ ಅಂತ ಅಂದರೆ ಅಷ್ಟು ಒಂದು ಪವರ್ಫುಲ್ ಭಾಷಣ, ಅಷ್ಟು ಅರ್ಥಗರ್ಭಿತ ಭಾಷಣ ನಮ್ಮ ನಾಗರಾಜ್ ಮೂರ್ತಿ ಸರ್ ಅವರು ಮಾಡಿದ್ದಾರೆ. ಮಕ್ಕಳ ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ದೇಶದ ಆಗು ಹೋಗು ಪ್ರತಿಯೊಂದನ್ನು ಅವರು ತಮ್ಮ ಭಾಷಣದಲ್ಲಿ ತಿಳಿಸಿದ್ದಾರೆ. ಸರ್, ನಿಮಗೆ ಧನ್ಯವಾದಗಳು ಸರ್. ಶ್ರೀಯುತ ಡಿ ರಾಜು, ಹೈಕೋರ್ಟ್ ವಕೀಲರು ಮತ್ತು ಕಲಾವಿದರು, ಇವರ ಸಹ ಈ ಕಾರ್ಯಕ್ರಮ ಉದ್ದೇಶಿಸಿ 2 ಮಾತು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಕಲಾಬಂಧುಗಳೇ, ಆತ್ಮೀಯರೇ, ವೇದಿಕೆ ಮೇಲಿರ್ತಕ್ಕಂತಹ KV ನಾಗರಾಜ ಮೂರ್ತಿ ಅಧ್ಯಕ್ಷರು, ಕರ್ನಾಟಕ ಅಕಾಡೆಮಿಯ ಅಧ್ಯಕ್ಷರು, ಮತ್ತು ಇನ್ನೂ ಹಲವಾರು ಮಹನೀಯರು, ಹಿರಿಯರು, ಗಣ್ಯರು ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರೆಲ್ಲರಿಗೂ ನಮಿಸುತ್ತಾ, ಅಮ್ಮನ ಮಡಿಲು ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಇವತ್ತೇನು ವಾರ್ಷಿಕ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದೆ, ಅದು ಮನುಷ್ಯನ ಅಂತರಂಗ ಆತ್ಮಶಕ್ತಿಯನ್ನು ಶುದ್ಧೀಕರಿಸ್ತಕ್ಕಂಥ ಕೆಲಸನ ಮಾಡ್ತಕ್ಕಂಥದ್ದು ಏನಾದರೂ ಹಿತ್ತೇ ಕಾರ್ಯಕ್ರಮ ಅಂತ ಅಂದರೆ ಅದು ಸಾಂಸ್ಕೃತಿಕ ಕಾರ್ಯಕ್ರಮ. ನಿಮಗೆಷ್ಟೇ ಒತ್ತಡ ಇರಲಿ, ಎಷ್ಟೇ ಜನಗಳ ಮಧ್ಯೆ ಬೆರೆತು ಯಾವುದೇ ತೊಂದರೆ ಇದ್ರೂ ಈ ಒಂದು ನಾಟಕ ಅಥವಾ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಒಂದು ಕ್ರೀಡೆ ಇದನ್ನು ನೀವು ಭಾಗವಹಿಸಿದ್ರೆ ನಿಮ್ಮ ಮನಸ್ಸು ಉಲ್ಲಾಸಭರಿತವಾಗಿರುತ್ತದೆ. ಅದರಲ್ಲೇನು 2 ಮಾತಿಲ್ಲ. ಇಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಕಲಾ ಟ್ರಸ್ಟ್ನ ವರಲಕ್ಷ್ಮಿ ಅವರು ಆಯ್ದುಕೊಂಡಿದ್ದಾರೆ. ಆ ಹೆಣ್ಮಗಳು ನಮ್ಮೂರಿನವರು, ಅದೊಂದು ನನಗೆ ಹೆಮ್ಮೆ ವಿಚಾರ. ಹಾರುವಳ್ಳಿ ಹತ್ರ ಕಗ್ಲಳ್ಳಿ ಅವ್ರ ಊರು, ತಾಯಿಯ ತವರು ಮನೆ. ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವರು ಏರ್ಪಡಿಸಿದ್ದಾರೆ. ಅವರಿಗೆ ನಾನು ಯಾವಾಗೂ ಸದಾ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆಯೇ ನಮ್ಮ ಮಕ್ಕಳಲ್ಲಿ ಯಾವುದೇ ರೀತಿಯ ಕಲ್ಮಸ ಇರೋದಿಲ್ಲ. ಅವರೆಲ್ಲರ ಜೊತೆಲೂ ಬೆರೆತು ಹೋಗ್ತಾ ಅವರು ಲೀಲಾಜಾಲವಾಗಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಂಥ ಮಕ್ಕಳನ್ನ ಕರೆತಂದು ವೇದಿಕೆಯಲ್ಲಿ ಅವ್ರಿಗೊಂದು ವೇದಿಕೆ ಕಲ್ಪಿಸಿಕೊಟ್ಟು ಅದೇ ಕಾರ್ಯಕ್ರಮವನ್ನು ಉನ್ನತ ಮಟ್ಟದಲ್ಲಿ ನಡೀಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ವರಲಕ್ಷ್ಮಿ ಅವ್ರಿಗೂ ಮತ್ತು ವೇದಿಕೆ ಮೇಲಿರ್ತಕ್ಕಂಥವ್ರಿಗೂ ಮತ್ತು ಮುಂದೆ ಕುಳಿತಿರ್ತಕ್ಕಂಥ ಕಲಾಭಿಮಾನಿಗಳಿಗೂ ಕಲಾಬಂಧುಗಳಿಗೂ ನಮಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತುಂಬ ಅಚ್ಚುಕಟ್ಟಾಗಿ ಮಾತಾಡಿದ ಶ್ರೀಯುತ ಡಿ ರಾಜು ಅವರಿಗೆ ಧನ್ಯವಾದಗಳು. ಈಗ ಭರತನಾಟ್ಯ ಮಾಡಿದ ಮಕ್ಕಳಿಗೆ ಉದ್ಘಾಟಕರಾಗಿ ಆಗಮಿಸಿದ ಶ್ರೀಯುತ KV ನಾಗರಾಜ ಮೂರ್ತಿ ಮತ್ತು ಎಲ್ಲ ಗಣ್ಯರಿಂದ ಪ್ರಶಸ್ತಿ ಪತ್ರ ವಿತರಣೆ ಕಾರ್ಯಕ್ರಮ. ಮೊದಲು ಎಲ್ಲ ಚಿಕ್ಕ ಮಕ್ಕಳು ಮುಂದೆ ಬನ್ನಿ. ಸರ್, ಹೇಳಿ ಸರ್.
ನಮಸ್ಕಾರ, ಶುಭ ಸಂಜೆ. ಇವತ್ತು ಏನು ಅಮ್ಮನ ಮಡಿಲು ಸಾಮಾಜಿಕ ಸಾಂಸ್ಕೃತಿಕ ಟ್ರಸ್ಟ್ನವರು 2 ದಿವಸಗಳ ನಾಟಕೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟರು. ಇಲ್ಲಿರುವ ಗಣ್ಯರಿಗೆಲ್ಲ ವಂದಿಸುತ್ತಾ, ಈಗ ತಾನೇ ನಾಗರಾಜ್ ಮೂರ್ತಿಯವರು ನಾಟಕ ಅಕಾಡೆಮಿ ಅಧ್ಯಕ್ಷರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವ್ರು ಮಾತಾಡಿ ಹೋದರು. ಇವತ್ತಿನ ಈ ಸಂಜೆಯಲ್ಲಿ ನಾಟಕೋತ್ಸವ ಅಂತ ಅಂದ್ರೇ ಒಂದು ವಿಶೇಷ. ಯಾಕಂದರೆ ಇಂಥ ಬೆಂಗಳೂರಿನ ಮಾಯಾನಗರಿಯಲ್ಲಿ ನಾಟಕ ಅನ್ನೋದೇ ಒಂದು ಸೋಜಿಗ ಸಂಗತಿಯಾಗಿದೆ. ಯಾಕಂದರೆ ಇವತ್ತು AI ತಂತ್ರಜ್ಞಾನ ಬಂದ ಮೇಲೆ ನಾಟಕ ನೋಡೋರೇ ಕಡಿಮೆ ಆಗಿದೆ. ಆದರೆ ರಂಗಭೂಮಿ ಅನ್ನೋದು ಯಾವತ್ತಿಗೂ ಶಾಶ್ವತವಾಗಿ ಇವತ್ತಲ್ಲದೆ ಮುಂದಿನ ಪೀಳಿಗೆಗೂ ಜೀವಂತವಾಗಿರಲಿ ಅನ್ನೋಕ್ಕೋಸ್ಕರ ಏನು ಈ ಅಮ್ಮನ ಮಡಿಲಿನ ಅಧ್ಯಕ್ಷರಾದಂಥ ವರಲಕ್ಷ್ಮಿಯವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರ ಒಂದು ಈ ಕಾರ್ಯಕ್ಕೆ ನೀವು ಸೇರಿ ಒಂದು ಚಪ್ಪಾಳೆ ತಟ್ಟೋಣ ಅಂತ ಹೇಳ್ಬೋದು. ಆಮೇಲೆ ವರಲಕ್ಷ್ಮಿ ಅವ್ರ ಬಗ್ಗೆ ಹೇಳೋದಾದರೆ ಅವರು ಒಂಥರ ಸಂಘಜೀವಿ. ತನ್ನನ್ನು ತಾನು ಹೇಗೆ ರೇಷ್ಮೆ ಹುಳ ಸುತ್ತಕೊಂಡು ಬೇರೆಯವ್ರಿಗೆ ಇದು ಮಾಡುತ್ತೋ ಆ ರೀತಿ ನಾನು ನೋಡಿದಾಗೆ ನಾನೊಬ್ಬ ಪತ್ರಕರ್ತನಾಗಿ ಅವ್ರನ್ನ ಹಲವಾರು ಸಾರಿ ಭೇಟಿಯಾಗಿದ್ದೀನಿ. ಕೊರೋನಾ ಸಮಯದಲ್ಲೂ ಕೂಡ ಅವರು ತಮ್ಮ ವೈಯಕ್ತಿಕ ಜೀವನನೇ ಸಂಕಷ್ಟದಲ್ಲಿದೆ, ಆದರೂ ಕೂಡ 4-6 ಜನ ಕಲಾವಿದರಿಗೂ ಕೂಡ ಅವರಲ್ಲಿರುವ ಚಿನ್ನವನ್ನು ಮಾರಿ ಆ ಒಂದು ಫುಡ್ ಕಿಟ್ಟನ್ನು ಕೊಟ್ಟಂಥ ಆ ಒಂದು ಗಳಿಗೆ ನನಗೆ ಈಗಲೂ ಕಣ್ಮುಂದೆ ಬರ್ತಾ ಇದೆ. ಜೊತೆಗೆ ಈ ರಂಗಭೂಮಿ ತಾವು ಕೂಡ ಸ್ವತಃ ಕಲಾವಿದರು ಕೂಡ ಅವರು. ಅಂಥ ಕಲಾವಿದರು ನೂರಾರು ನಾಟಕಗಳನ್ನ ಮಾಡಿದ್ದಾರೆ, ಸೀರಿಯಲ್ ಮಾಡಿದ್ದಾರೆ. ಸರ್ಕಾರ ಆಗಿರ್ಬೋದು ಮತ್ತು ಈಗ ಹೋದಂಥ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿರ್ಬೋದು, ಸಂಬಂಧಪಟ್ಟ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಗೆ ಕೇಳೋದಿಷ್ಟೇ, ಇಂಥ ಕಲಾವಿದರನ್ನ ಗುರುತಿಸಿ ನೀವು ಒಂದು ಪ್ರಶಸ್ತಿ ಅನ್ನೋದನ್ನು ಕೊಟ್ಟರೆ ಅದಕ್ಕೆ ಒಂದು ಮೌಲ್ಯಯುತ ಪ್ರಶಸ್ತಿಗೆ ಒಂದು ಮೌಲ್ಯ ಹೆಚ್ಚುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಇವತ್ತು ಪ್ರಶಸ್ತಿ ಅನ್ನೋದು ತುಂಬ ಲಾಭಿ ಆಗಿಬಿಟ್ಟಿದೆ. ಸರ್ಕಾರ ಮಟ್ಟದಲ್ಲಿ ಪ್ರತಿಭಾವಂತವರಿಗೆ ಈ ರೀತಿಯ ಪ್ರಶಸ್ತಿಗಳನ್ನು ನಿರೀಕ್ಷೆ ಮಾಡೋದು ತುಂಬ ದುರ್ಲಭ. ಆದರೂ ಕೂಡ ನಾನು ಇವತ್ತು ಕೇಳ್ಕೊಳ್ಳೋದಿಷ್ಟೇ, ಇಂಥ ಕಲಾವಿದರು ಮತ್ತು ರಂಗಭೂಮಿಯನ್ನು ನಾಟಕವನ್ನು ಈಗಿನ ಜಮಾನದಲ್ಲಿ ಕೂಡ ನಾಟಕ ಅಂದ್ರೇ ಜನ ದೂರ ಹೋಗ್ತಾರೆ. ಈಗ ನೋಡಿ, ಇಲ್ಲೆಲ್ಲ ತಾಯಂದಿರು ಬಂದಿದ್ದೀರಾ, ಇಷ್ಟೊತ್ತಿಗಾಗಲೇ ತುಂಬ ಜನ ಸೀರಿಯಲ್ ನೋಡ್ತಾ ಇರೋ ಟೈಮ್ ಕಳೀತಾ ಇರ್ತಾರೆ. ಇವತ್ತು ಇದೇನಪ್ಪ ನಾಟಕ ಕರ್ಕೊಂಬಂದು ಕೂಡಿಸಿದ್ದಾರೆ ಅಂತಾರೆ. ಆ ರೀತಿ ಅಂದರೆ ಅಪ್ಡೇಟ್ ಆಗಬೇಕು. ಹಾಗಂತ ನಮ್ಮ ಹಿಂದಿನ ಪೀಳಿಗೆಯ ಸಾಂಸ್ಕೃತಿಕ ಕಲೆ ಅವಕ್ಕೆಲ್ಲ ನಾವು ಮಹತ್ವ ಕೊಡದೆ ಹೋದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ, ಇವತ್ತೇ ಬಂದಿದೆ, ಇವತ್ತೊಂದು ಬುಗುರಿ ಆಡಿಸ್ಬೇಕಂದ್ರೂ ಕೂಡ ಇವತ್ತಿನ ಈ ಜಮಾನದಲ್ಲಿ ಮಕ್ಕಳಿಗೆ ತಾಯಂದಿರು ಕೇಳೋದು ಅದಕ್ಕೆ ಯಾರಾದರೂ ಕೋಚ್ ಇದ್ದಾರಾ ಅಂತ ಕೇಳ್ತಾರೆ. ಅಂದರೆ ಥಿಂಕ್ ಮಾಡಿ, ಕಲೆ ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ಚಟುವಟಿಕೆ, ಕ್ರೀಡಾ ಚಟುವಟಿಕೆ ನಮ್ಮಲ್ಲಿ ಇಲ್ಲದೆ ಹೋದರೆ, ಹಳ್ಳಿಗಾಡಿನ ಸೊಗಡು ಇಲ್ಲದೆ ಹೋದರೆ ಮುಂದಿನ ಪೀಳಿಗೆಯಲ್ಲಿ ನಾವೇನು ತಾನೇ ಮಕ್ಕಳಿಗೆ ಸಾಧ್ಯ? ಹಾಗಾಗಿ ಮಕ್ಕಳಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಆ್ಯಕ್ಟಿವಿಟೀಸನ್ನು ಈಗ ಮುಂದುವರೆದ ಶಾಲೆಗಳಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಅವ್ರಿಗೆ ಓದಿಸ್ತಾರೆ. ಜೊತೆಗೆ ಆ ಒಂದು ಶಾಲೆಗಳಲ್ಲಿ ನಮ್ಮ ಈ ಚಿನ್ನಿ ದಾಂಡು ಆಡೋದು, ಕಬಡ್ಡಿ ಆಡೋದು ಇವ್ಯಾವೂ ಇಲ್ಲೇ ಇಲ್ಲ. ಈಗಿನ ಮೊಬೈಲ್ ಕೊಟ್ಬಿಟ್ರೆ ಅದರಲ್ಲೇ ಫುಟ್ಬಾಲು, ಕ್ರಿಕೆಟು ಅದೇ ಒಂದು ಇವತ್ತಿನ ಫೋಬಿಯಾ ಆಗಿಬಿಟ್ಟಿದೆ. ಹಾಗಾಗಿ ಮುಂದಿನ ಪೀಳಿಗೆಗೆ ರಂಗಭೂಮಿ ಅನ್ನೋದನ್ನು ನಾವೇನಾದರೂ ಉಳಿಸ್ಬೇಕಂದ್ರೆ ಇಂಥ ಕಾರ್ಯಕ್ರಮಗಳು ಸತತವಾಗಿ ನಡಿಬೇಕು. ಮತ್ತು ಪ್ರೇಕ್ಷಕರ ತಾವು ಕೂಡ ವಾಲಂಟಿಯರಾಗಿ ಬರಬೇಕು. ಇವತ್ತು ಕಾರ್ಯಕ್ರಮವನ್ನು ಇಲ್ಲಿ ಕೆಲವೇ ಜನಗಳು ಇರ್ಬೋದು, ಆದರೆ ಆಸಕ್ತಿ ನಾನು ಒಬ್ಬ ಬಂದರೆ ನನ್ನ ಹಿಂದೆ ಇಬ್ಬರೇ ಬರ್ತಾರೆ. ಹಾಗಾಗಿ ಕಲೆ ಸಂಸ್ಕೃತಿಗೆ ಹೆಚ್ಚಿನ ಮಹತ್ವ ಕೊಡಬೇಕು. ಕರ್ನಾಟಕದಲ್ಲಿ ಅದರಲ್ಲಿ ಹೆಸರುವಾಸಿ ಈ ನಾಟಕ ಆಗಿರ್ಬೋದು, ರಂಗಭೂಮಿ ಆಗಿರ್ಬೋದು. ಇದಕ್ಕೆಲ್ಲ ದೊಡ್ಡ ದೊಡ್ಡ ಎಣ್ಗಿ ಬಾಳಪ್ಪನಂತವರು ಕೂಡ ಇವತ್ತು ನಮ್ಮ ಮುಂದೆ ಅವರ ಚರಿತ್ರೆಯನ್ನು ಬಿಟ್ಟು ಹೋಗಿದ್ದಾರೆ. ಎಲ್ಲ ರೀತಿಯ ಈ ಆ್ಯಕ್ಟಿವಿಟೀಸನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕಂದ್ರೆ ಈ ರೀತಿಯ ಟ್ರಸ್ಟ್ಗಳಿಗೆ ನಾವು ಆಮೇಲೆ ಸರ್ಕಾರಗಳು ಕೂಡ ಕಣ್ತೆರೆದು ನೋಡಬೇಕು. ಇವತ್ತು ಮುಖ್ಯಮಂತ್ರಿಗಳು ಬರ್ತಾರೆ ಹೋಗ್ತಾರೆ, ಆದರೆ ನಿಜವಾದ ಕಲಾವಿದರಿಗೆ ಸೇರಬೇಕಾದಂಥ ಮೌಲ್ಯಯುತ ಅವರ ರೆಸ್ಪೆಕ್ಟ್ ಆಗಿರ್ಬೋದು, ಪ್ರಶಸ್ತಿಗಳಾಗಿರ್ಬೋದು, ಅದೆಲ್ಲ ಒಂದು ಕಡೆ ಪರರ ಪಾಲಾಗ್ತಾ ಇರೋದು ನಮ್ಮ ಕಣ್ಮುಂದೆ ಇದೆ. ಈಗ ಎಲ್ಲ ಲಾಬಿ ಆಗಿರೋದ್ರಿಂದ ನಿಷ್ಠಾವಂತ ಕಲಾವಿದರಿಗೆ ಪ್ರಾಜೆಕ್ಟ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ನೋಡಿದಾಗೆ
ಕೇಂದ್ರ ಸರ್ಕಾರ ನೋಡಿ ಪದ್ಮಶ್ರೀ ಪದ್ಮಭೂಷಣ ಎಲ್ಲ ಕೊಡ್ತಾ ಇದೆ. ಆದರೆ ಅವರು ಕಲೆಯನ್ನು ಗುರುತಿಸಿ ನೇರವಾಗಿ ಆ ಯಾವ ವ್ಯಕ್ತಿ ಇರ್ತಾನೋ ಅವರನ್ನು ಸೂಚಿಸಿ ಅವ್ರಿಗೆ ಒಂದು ಹೊಸದಾಗಿ ಒಂದು ಟ್ರೆಂಡ್ ಶುರು ಮಾಡಿರೋದು ಒಳ್ಳೆ ಅಭಿನಂದನೀಯ. ಅದೇ ರೀತಿ ರಾಜ್ಯ ಸರ್ಕಾರಗಳಿಗೂ ಮಾಡಬೇಕು ಮತ್ತು ಸಂಘ ಸಂಸ್ಥೆಗಳು ನಾವು ನೀವೆಲ್ಲರೂ ಇಂಥ ಕೆಲಸ ಕಾರ್ಯಗಳಿಗೆ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಮತ್ತು ನಾವೇ ಮುಂದೆ ಬರಬೇಕು. ಮಕ್ಕಳೆಲ್ಲ ಭರತನಾಟ್ಯ ಎಲ್ಲ ಮಾಡಿದ್ರು. ಆ ಮೇಡಮ್ ಅವ್ರಿಗೊಂದು ಅಭಿನಂದನೆ ಕೂಡ ಹೇಳ್ತೀನಿ ಇದೇ ಸಂದರ್ಭದಲ್ಲಿ. ಯಾಕಂದರೆ ಈ ರಾಕ್ ಆ್ಯಂಡ್ ರೋಲು, ಡಿಸ್ಕೋ ಡ್ಯಾನ್ಸು, ಈ ರೀತಿಯ ಡ್ಯಾನ್ಸ್ಗಳ ಮಧ್ಯೆ ಈ ರೀತಿಯ ಭರತನಾಟ್ಯವನ್ನು ಅವರು ಪ್ರಸ್ತುತಪಡಿಸಿರೋದು ತುಂಬ ಈ ಒಂದು ಸಂಜೆಯ ಹೊತ್ತಿನ ಒಂದು ಒಳ್ಳೆಯ ಬೆಳವಣಿಗೆ ಕೂಡ. ಹಾಗಾಗಿ ತಮಗೂ ಮತ್ತು ಸಂಘಟಕರಿಗೂ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳು ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ನಮಸ್ಕರಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ತೆ. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಸರ್. 2 ನಿಮಿಷದಲ್ಲಿ ತುಂಬ ಅದ್ಭುತವಾದ ಮಾತುಗಳನ್ನು ಮಾತಾಡಿದರೆ ತಮಗೆ ಧನ್ಯವಾದಗಳು. ಶ್ರೀಯುತ ತಿಮ್ಮಯ್ಯ CM ರಂಗ ಸಂಘಟಕರು, ನಿರ್ದೇಶಕರು ಹಾಗೂ ಕಲಾ ಪೋಷಕರು ಕಾರ್ಯಕ್ರಮ ಉದ್ದೇಶಿ 2 ನಿಮಿಷದಲ್ಲಿ ಮಾತಾಡಬೇಕು. ಮುಂದೆ ನಾಟಕ ಸಹ ಇದೆ. ದಯವಿಟ್ಟು ನಾಟಕಕ್ಕೆ ಎಲ್ಲರೂ ಸಹಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈ ವರಲಕ್ಷ್ಮಿಯವರ ಆರೋಗ್ಯ ಸರಿಯಿಲ್ಲ, ಆದರೂ ಸಹ ಅವ್ರು ಕಷ್ಟಪಟ್ಟು ಎಲ್ಲ ಒಬ್ಬರೇ ಓಡಾಡ್ತಾ ಇರ್ತಾರೆ. ಅವರು ಎಲ್ಲಿಗೋರು ಒಬ್ಬರೇ ಹೋಗ್ತಾರೆ, ಎಲ್ಲಿ ಬಂದರೂ ಒಬ್ಬರೇ ಬರ್ತಾರೆ. ಅಷ್ಟೊಂದು ಕಷ್ಟಪಟ್ಟು ಈ ಸಂಸ್ಥೆ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚು ರೀತಿಯಲ್ಲಿ ಈ ಸಂಸ್ಥೆ ಬೆಳೆದು ಅವ್ರಿಗೆ ಒಳ್ಳೆಯ ಹೆಸರು ಸಿಗಲಿ ಅಂತ ಹೇಳ್ಬಿಟ್ಟು ಆರೈಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಆಶೀರ್ವಾದ ಮಾಡಿದ ಸಾರ್ಗೆ ಧನ್ಯವಾದಗಳು. ಶ್ರೀಮತಿ ಸುಮಿತ್ರಾ KK ಪ್ರಧಾನ ಕಾರ್ಯದರ್ಶಿಗಳು, ಭಾರತೀಯ ಮಹಿಳಾ ಕರ್ನಾಟಕ ರಾಷ್ಟ್ರೀಯ ಒಕ್ಕೂಟ ಹಾಗೂ ಉಪಾಧ್ಯಕ್ಷರು. ಇಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಮತ್ತು ಸಭಾಂಗಣದಲ್ಲಿ ನೆರೆದಿರುವ ಎಲ್ಲ ನಾಟಕ ಪ್ರಿಯರೇ, ಜಾಸ್ತಿ ಮಾತಾಡೋಕ್ಕಾಗಲ್ಲ ಯಾಕಂದರೆ ಇವಾಗ ಆಲ್ರೆಡಿ ಟೈಮ್ ಆಗೋಗಿದೆ. ಸೊ ನಾನು ಈ ಅಮ್ಮನ ಮಡಿಲು ಈ ಸಾಂಸ್ಕೃತಿಕ ವೇದಿಕೆಗೆ ಮತ್ತು ಸಂಘಟನೆಗೆ ನನ್ನ ನನ್ನ ಅಭಿನಂದನೆ ಮತ್ತು ಅವರಿಗೆ ಅವರ ಕಲಾ ಇಂಟ್ರೆಸ್ಟ್ಗೆ ಒಂದು ದೊಡ್ಡ ನಮನ. ಯಾಕಂದರೆ 8 ವರ್ಷಕ್ಕೆ ಹಿಂದೆ ನಮ್ಮ ವೇದಿಕೆ, ನಾನು ಅವ್ರ ವೇದಿಕೆಯ ಉದ್ಘಾಟನಾ ಸಮಾರಂಭದಲ್ಲಿ ಅಮ್ಮನ ಮಡಿಲು ಸ್ಟಾರ್ಟ್ ಆಗಿತ್ತು. ಈಗ ಕಂಟಿನ್ಯೂಸ್ ಆಗಿ 8 ವರ್ಷದಿಂದ ಅವರು ಎಲ್ಲ ಕಾರ್ಯಕ್ರಮಗಳನ್ನ ಅಷ್ಟು ಇಂಟ್ರೆಸ್ಟ್ ಆಗಿ ಮಾಡಿಕೊಂಡು ಈ ಕನ್ನಡ ಸಂಸ್ಕೃತಿ ನಾಟಕ ರಂಗನ ಬೆಳೆಸಬೇಕು ಅಂತ ಹೇಳಿ ಇಷ್ಟೊಂದು ಮನಸ್ಪೂರ್ವಕವಾಗಿ ಸೇವೆ ಸಲ್ಲಿಸ್ತಾ ಇರೋದು ಶ್ಲಾಘನೀಯ ಮೊದಲನೇದಾಗಿ. ಮತ್ತು ಎರಡನೇದಾಗಿ ಅಂದರೆ ಈ ನಾಟಕ ಮೇಲೆ ಇಂಟ್ರೆಸ್ಟು ಎಲ್ಲರಿಗೂ ಇದೆ. ಯಾಕಂದರೆ ಗುಬ್ಬಿ ಕಂಪನಿಯಿಂದ ಹಿಡಿದು ರಂಗಶಂಕರದಿಂದ ಹಿಡಿದು ಇತ್ತೀಚಿನ ಅನೇಕ ನಾಟಕಗಳು, ಹಿರಣ್ಯ ಮಿತ್ರ ಮಂಡಳಿ ಎಲ್ಲ ನಾಟಕ ಎಲ್ಲ ಜನರಿಗೂ ಕರ್ನಾಟಕದವ್ರಿಗೆ ಇಂಟ್ರೆಸ್ಟ್ ಇದೆ. ಬಟ್ ಅದನ್ನು ಈ ಥಿಯೇಟರ್ಗಳಲ್ಲಿ ಮಾಡ್ತಾರೆ ಮತ್ತು ಸಭಾಂಗಣದಲ್ಲಿ ಮಾಡ್ತಾರೆ. ಆ ನಾಟಕ ಕಲಾವಿದರಿಗೆ ನಾವು ಅಭಿನಂದನೆಗಳು ಹೇಳಬೇಕು, ಅವರಿಗೆ ಪ್ರೋತ್ಸಾಹ ಕೊಡೋ ನಿಮ್ಮಂಥವ್ರ ವೇದಿಕೆ ಮತ್ತು ಸಭೆಗೆ ನಾವು ಬದೋದ್ರಿಂದ ಅವರಿಗೆ ಉತ್ಸಾಹ ಜಾಸ್ತಿ ಆಗುತ್ತೆ. ಯಾಕಂದರೆ ಫಿಲಮ್ಗಳಲ್ಲೆಲ್ಲ 100 ಟೇಕ್ಗಳಿರುತ್ತೆ. ಈ ನಾಟಕದಲ್ಲಿ ಪ್ರೇಕ್ಷಕರ ಮುಂದೆ ಬಂದು ಮಾತಾಡೋದು ಆ ಟ್ಯಾಲೆಂಟೇ ಒಂದು ಅಭಿನಯ. ಆದ್ದರಿಂದ ಈ ನಾಟಕ ಕಲಾವಿದರು ಎಲ್ಲರಿಗೂ ಇನ್ಕ್ಲೂಡಿಂಗ್ ರಾಜ್ಕುಮಾರ್ ಬಂದಿರೋದು ಅಷ್ಟೇ, ನಮ್ಮ ಕನ್ನಡದ ರಾಜ್ಕುಮಾರ್ ಬಂದಿದ್ದು ನಾಟಕ ಗುಬ್ಬಿ ಕಂಪ್ನಿಯಿಂದ. ಇವ್ರನ್ನೆಲ್ಲ ತಗೊಳ್ದ್ರೆ ಅನೇಕ ನಾಟಕದವರು ಮುಂದೆ ದೊಡ್ಡ ದೊಡ್ಡ ಸ್ಟೇಜಲ್ಲಿ ನಾಟಕ ಆಡ್ಬೋದು, ಆ್ಯಕ್ಟಿಂಗ್ ಮಾಡ್ಬೋದು. ಆದ್ದರಿಂದ ನಾವು ಇದಕ್ಕೆ ಮನಪೂರ್ವಕವಾಗಿ ಅಭಿನಂದನೆ ಮತ್ತು ಅವರಿಗೆ ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿ ಸಹಾಯ ಮಾಡಬೇಕು ಅಂತ ಸರ್ಕಾರನ ನಮ್ಮ ಕಡೆಯಿಂದನೂ ನಮ್ಮ ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವುಮೆನ್ ಕಡೆಯಿಂದನೂ ಅವರಿಗೆ ಅಭಿನಂದನೆ ಮತ್ತು ಅವರಿಗೆ ಕೋಆಪ್ರೇಷನ್ ಕೂಡ ಕೊಡ್ತೀವಿ ಅಂತ ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ವರಲಕ್ಷ್ಮಿ ಅಂತವರು ತುಂಬ ಜನ ಬರಬೇಕು ನಮ್ಮಲ್ಲಿ, ಯಾಕಂದರೆ ಅವ್ರ ಇಂಟ್ರೆಸ್ಟ್ ಇದೆ. ಎಲ್ಲ ಅರ್ಧದಲ್ಲಿ ನಾನು ಅವ್ರಿಗೆ ಯಾವಾಗಲೂ ಹೇಳೋದು, ಎದೆಗುಂದಬಾರ್ದು, ಮುಂದೆ ನಡೀರಿ, ಇಬ್ಬರಾದರೂ ಸರಿ 10 ಆದರೂ ಸರಿ, ನೀವು ಮಾಡಬೇಕು ಅನ್ನೋ ಕೆಲಸನ ಮಾಡಿ ತೀರಬೇಕು. ಅದನ್ನು ಅವರು ಮಾಡ್ತಾ ಇದ್ದಾರೆ. ಅವ್ರಿಗೆ ದೊಡ್ಡ ಅಭಿನಂದನೆಗಳು ಮತ್ತು ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಚೊಕ್ಕದಾಗಿ ಅರ್ಥಗರ್ಭಿತವಾಗಿ ಮಾತಾಡಿದ್ದಾರೆ ಮೇಡಮ್, ಧನ್ಯವಾದಗಳು. ಶ್ರೀ ರಾಜ್ ಕಾರ್ತಿಕ್ ಸಿನಿಮಾ ನಿರ್ದೇಶಕರು, ಬರಹಗಾರರು ಹಾಗೂ ಕಲಾ ಪೋಷಕರು 2 ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ.
ಮೇಲಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಇವತ್ತು ನಯನ ಸಭಾಂಗಣದಲ್ಲಿ ಅಮ್ಮನ ಮಡಿಲು ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ 2ನೇ ವರ್ಷದ ವಾರ್ಷಿಕೋತ್ಸವ ನಾಟಕೋತ್ಸವ ಸಮಾರಂಭ ನಡೀತಾ ಇದೆ. ನಾನು ಟ್ರಸ್ಟ್ಗೆ ಶುಭಾಶಯಗಳನ್ನ ಹೇಳ್ತೇನೆ. ಹಾಗೆ ವರಲಕ್ಷ್ಮಿ ಮೇಡಮ್, ನಾನೊಬ್ಬ ಸಿನಿಮಾ ನಿರ್ದೇಶಕನಾಗಿ ನನ್ನ 2 ಸಿನಿಮಾದಲ್ಲಿ ಮೇಡಮ್ ಅಭಿನಯಿಸಿದ್ದಾರೆ. ಒಳ್ಳೆ ಕಲಾವಿದೆ, ತುಂಬ ಒಳ್ಳೆ ಕಲಾವಿದೆ. ಒಂದು ಪೇಜ್ ಡೈಲಾಗ್ ಕೊಟ್ಟರೂ ಕೂಡ ನಿರರ್ಗಳವಾಗಿ ಹೇಳುವಂಥ ಒಂದು ಸ್ಟ್ರೆಂತನ್ನು ಒಂದು ಇಟ್ಕೊಂಡಿರುವಂಥ ಕಲಾ ಸೇವೆಯನ್ನು ಮಾಡ್ತಿರುವಂಥ ವರಲಕ್ಷ್ಮಿ ಮೇಡಮ್ಗೆ ಶುಭವಾಗಲಿ. ಮತ್ತಷ್ಟು ಕಲಾ ಸೇವೆ ಅವರಿಂದ ಆಗಲಿ, ಮತ್ತಷ್ಟು ಕಲಾವಿದರುಗಳು ಬರಲಿ ನಮ್ಮ ಕರ್ನಾಟಕದಿಂದ ಅಂತ ಹೇಳ್ತೇನೆ. ಹಾಗೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಾಗ 10 ಹಾಡುಗಳನ್ನು ನಾನು ನೃತ್ಯ ಮಾಡಿದ ಮಕ್ಕಳುಗಳನ್ನ ನಾನು ನೋಡಿದೆ. ಎಲ್ಲ ಮಕ್ಕಳುಗಳು ಅಷ್ಟೇ ಅದ್ಭುತವಾಗಿ ಅಭಿನಯಿಸಿದ್ರು. ಅವರ ಹಾವ ಭಾವ, ಅವರ ಖಂಡಿತವಾಗ್ಲೂ ನನಗೆ ತುಂಬ ಖುಷಿ ಆಯ್ತು. ನನಗೆ ಐ ಆಮ್ ವೆರಿ ಹ್ಯಾಪಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ, ಗುರು ಇರಬೇಕು, ಗುರಿ ಇರಬೇಕು ಅಂತ ಹೇಳ್ತೀವಿ ನಾವು. ಇವತ್ತು ಅಷ್ಟೂ ಮಕ್ಕಳು 10 ಹಾಡುಗಳನ್ನ ನೋಡಿದ್ದೀನಿ, ಅವರ ನೃತ್ಯಗಳನ್ನ ನೋಡಿದ್ದೀನಿ. ಆ ಮಕ್ಕಳಿಗೆ ಇನ್ನೂ ಕೆಲವು ಮಕ್ಕಳುಗಳು ಮನೇಲಿ ಅಪ್ಪ ಅಮ್ಮ ಕೈತೂತು ತಿನ್ನಿಸ್ಬೇಕು. ಆ ಥರದ ಮಕ್ಕಳುಗಳೆಲ್ಲರೂ ಕೂಡ ಅವರ ಅದ್ಭುತವಾದಂಥ ಒಂದು ನೃತ್ಯಕ್ಕೆ ನಾನು ಖಂಡಿತವಾಗ್ಲೂ ಮನಸ್ಸೋತಿದ್ದೀನಿ. ಪೋಷಕರೇ, ದಯಮಾಡಿ ಮಕ್ಕಳನ್ನ ಕಲಾ ಸೇವೆಗೂ ಕಳಿಸ್ಕೊಡಿ. ಯಾಕೆಂದರೆ ರಂಗಭೂಮಿ ಅನ್ನುವಂಥದ್ದು ಹಿಮಾಲಯ ಅಂತ ಹೇಳೋಕ್ಕೆ ಬಯಸ್ತೇನೆ. ತದನಂತರ ಸಿನಿಮಾ, ಧಾರಾವಾಹಿ, ಇವತ್ತು ಲೇಟೆಸ್ಟಾಗಿ ಸಾಮಾಜಿಕ ಜಾಲತಾಣಗಳು ಬಂದುಬಿಟ್ಟಿದೆ. ಮೊದಲು ಮಕ್ಕಳುಗಳಿಗೆ ಮನೆಗೆ ಬಂದವರಿಗೆ ಒಂದು ಲೋಟ ನೀರು ಕೊಡುವಂಥದ್ದು ಸಂಸ್ಕಾರ ಅಲ್ಲಿಂದನೇ ಶುರುವಾಗಬೇಕು. ಮನೆಯೇ ಮೊದಲ ಪಾಠಶಾಲೆ ಎನ್ನುವಂಥದ್ದು ಇವತ್ತು ಅಮ್ಮನ ಮಡಿಲು ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ಗೆ ಶುಭವಾಗಲಿ, ಯಶಸ್ಸು ಸಿಗಲಿ. ತುಂಬ ಗಣ್ಯರಿದ್ದಾರೆ. ಅವ್ರ ಜೊತೆ ಅವ್ರ ಸಾಲಲ್ಲಿ ಕೂತ್ಕೊಳ್ಳುವಂಥ ಒಂದು ಸೌಭಾಗ್ಯ ನಂದಾಯಿತು. ತಂದೆ ತಾಯಿಗಳು ಎಲ್ಲರೂ ಕೂಡ ಎಲ್ಲ ಮಕ್ಕಳುಗಳಿಗೆ ತಿಳಿಯಾದ ಬುದ್ಧಿಯನ್ನು ಹೇಳ್ತಾ ಸಂಸ್ಕಾರವನ್ನು ಮೊದಲು ಕಲಿಸ್ತಾ ಅವರು ಎಲ್ಲಿವರೆಗೂ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆಯೋ ಅಲ್ಲಿವರೆಗೂ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ, ಮತ್ತು ಕಲಾ ಸೇವೆಗೂ ಕಳಿಸ್ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು ಸರ್. ತುಂಬ ಅಚ್ಚುಕಟ್ಟಾಗಿ ಮಾತಾಡಿದರೆ. ಶ್ರೀಯುತ ಕೆ ಮುನಿರಾಜು, ಇವತ್ತಿನ ಅನ್ನದಾತರು, ಪೊಲೀಸ್ ಇಲಾಖೆ ಹಾಗೂ ಕಲಾವಿದರು, ದಯವಿಟ್ಟು ಕಾರ್ಯಕ್ರಮ ಉದ್ದೇಶ ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಮುನಿರಾಜು ಅಂತೇಳಿ, ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡುತ್ತಾ ಇನ್ನೊಂದು 20 ತಿಂಗಳಿದೆ. ನಾನು ಸಬ್ ಇನ್ಸ್ಪೆಕ್ಟರ್ ಇದ್ದೀನಿ, ಒಂದು ವಿಂಗಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಏನು ಅಂತೇಳಿದ್ರೆ, ಈ ಕಲಾ ಸಂಸ್ಕೃತಿ ಇಲಾಖೆ ಮತ್ತು ನಮ್ಮ ಒಂದು ಕಲೆಯೆಲ್ಲ ಉಳಿಬೇಕಂತೇಳಿದ್ರೆ ಮಾನ್ಯ ವರಲಕ್ಷ್ಮಿ ಮೇಡಮ್ ಅವ್ರ ಥರ ಇರಬೇಕು. ಕೆಲವರು ಸುಮಾರು ಸಾರಿ ನಾನು ಕೃಷ್ಣನ ಪಾತ್ರ ಮಾಡ್ತೀನಿ. ನಾನು ರಂಗಭೂಮಿ ಕಲಾವಿದ. ಹಾಗಾಗಿ ನಾನು ಎಲ್ಲಿ ಕೃಷ್ಣನ ಪಾತ್ರ ಮಾಡಿದ್ರೂ ಅಲ್ಲಿ ಮೇಡಮ್ ಅವರು ಬಂದು ಒಂದು ವಿಡಿಯೋ ತೆಗಿತಾ ಇರ್ತಾರೆ. ನನ್ನನ್ನು ಈ ದಿವಸ ಕರ್ನಾಟಕ ರಾಜ್ಯದಂಥ ಎಲ್ಲ ಜನಗಳಿಗೂ ಪರಿಚಯ ಮಾಡಿಕೊಟ್ಟಿದ್ದಾರೆ ಅವರು ಯೂಟ್ಯೂಬಲ್ಲಿ. ಅವರು ಏನು ಅಮ್ಮನ ಮಡಿಲು ಅಂತ ಏನು ಯೂಟ್ಯೂಬ್ ಇದೆ, ಆ ಯೂಟ್ಯೂಬಲ್ಲಿ ನನ್ನನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಒಂದು ವಿಶೇಷವಾಗಿ ಹೇಳಬೇಕು ಅಂತೇಳಿದ್ರೆ, ಪೊಲೀಸ್ ಅಧಿಕಾರಿಯಾಗಿ ಆ ಸೇವೆಯಲ್ಲಿ ಸೇವೆ ಸಲ್ಲಿಸುತ್ತಾ ಕಾಕಿನ ಸ್ವಲ್ಪ ದೂರ ಇಟ್ಟು ನಿಮ್ಮ ಜೊತೆಯಲ್ಲಿ ನಾನು ಬರ್ತಿದ್ದೀನಿ ಅಂತೇಳಿದ್ರೆ ನನ್ನ ಸೌಭಾಗ್ಯ. ಯಾಕೆ ಅಂತೇಳಿದ್ರೆ, ಪೊಲೀಸ್ ಅಂತೇಳಿದ್ರೆ ಇವತ್ತಿನ ದಿವಸ ನೋಡೋ ರೀತಿಯೇ ಬೇರೆ ಇದೆ. ಹಾಗಾಗಿ ನಮ್ಮ ತಂದೆ ತಾತಂದಿರೆಲ್ಲ ಬಂದು ಈ ಪೌರಾಣಿಕ ಆರ್ಟಿಸ್ಟಲ್ಲಿ ಬಂದು ಬೆಳೆದವರು. ಆ ಒಂದು ಬ್ಲಡ್ಡು ನಮ್ಮಲ್ಲಿದೆ. ನಿಮ್ಮ ಜೊತೆಯಲ್ಲಿ ಬೆರಿಬೇಕು ಅನ್ನೋದು ಒಂದು ಆಸೆ, ಆಕಾಂಕ್ಷೆ. ಹಾಗಾಗಿ ಇನ್ನೊಂದು 20 ತಿಂಗಳು ಕಳೆದಾದ್ಮೇಲೆ ಇದೇ ಕಲಾಕ್ಷೇತ್ರದಲ್ಲಿ ನಾವೆಲ್ಲರ ಕಣ್ಣಿಗೂ ಕಾಣಿಸ್ಕೊಂಡು ನಾನು ಒಬ್ಬ ಉನ್ನತ ಮಟ್ಟವಾಗಿ ಕಲಾವಿದ ಆಗ್ತೀನಿ ಅಂತೇಳಿ ನನ್ನ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೆ. ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಮತ್ತು ನಿಮ್ಮ ಆಸೆ ಸಹ ಈಡೇರಲಿ, ನೀವು ದೊಡ್ಡ ಉನ್ನತ ಕಲಾವಿದರಾಗಲಿ ಅಂತ ನಾವು ಎಲ್ಲರೂ ಸಹ ಹಾರೈಸ್ತೀವಿ. ಈಗ ಕಲಾರಾಧನಾ ನೃತ್ಯ ಶಾಲೆಯ ಶಿಕ್ಷಕಿ ಶ್ರೀಮತಿ ಮೋನಿಕಾ ಅವರಿಗೆ ಗೌರವ ಸನ್ಮಾನ.
ದೇಶೋಟೆ ಸಮತಾ ಮಹಿಳಾ ಸಂಘದ ಅಧ್ಯಕ್ಷರು ಮಹಿಳಾ ಶಕ್ತಿಯ ಉಪಾಧ್ಯಕ್ಷರು ಹಾಗೂ ಡಾಕ್ಟರ್ ಗೀತಾ ಸುರೇಶ್ ವೇದಿಕೆ ಕಾರ್ಯಕ್ರಮ ಮುಗಿದಿದೆ. ದಯವಿಟ್ಟು ಎಲ್ಲ ಮಹನೀಯರು ವೇದಿಕೆಯ ಮುಂಭಾಗಕ್ಕೆ ಬರಬೇಕಂತ ಅತ್ಯಂತ ವಿನಯದಿಂದ ಕೇಳ್ಕೊಳ್ತಾ ಇದ್ದೀನಿ. ರಣದುಂದುಬಿ